ಸ್ನೇಹಿತರೆ, ಮತ್ತೊಮ್ಮೆ ತರಗತಿಗೆ ಸ್ವಾಗತಿಸುತ್ತೇನೆ. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ ಸೆಷನ್ 17 ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ ಬಗ್ಗೆ ಮಾತಾಡೋಣ. ಹೋದ ಕ್ಲಾಸಲ್ಲಿ ನಾವು ಸ್ಯಾಲರಿ ಚಾರ್ಜಬಲ್ ಅಂಡರ್ ಸೆಕ್ಷನ್ 15 ಬಗ್ಗೆ ಹೇಳಿದ್ವಿ. ಅದೇ ರೀತಿ ಮುಂದುವರೆದ ಬಗ್ಗೆ ಸ್ಯಾಲರಿ ಬಗ್ಗೆ ಈ ಸೆಕ್ಷನ್ ಕೂಡ ಇರುತ್ತೆ. ಆ ಟಾಪಿಕ್ ಯಾವ್ದಂದ್ರೆ ಡೆಫಿನೇಷನ್ ಆಫ್ ಸ್ಯಾಲರಿ ಅಂಡರ್ ಸೆಷನ್ 15 ಅಂಡ್ ಡಿಫ್ರೆಂಟ್ ಫಾರ್ಮ್ ಆಫ್ ಸ್ಯಾಲರಿ. ಹೋದ ಸೆಷನ್ ಅಲ್ಲಿ ನಾವು ಸೆಷನ್ 15 ಅಲ್ಲಿ ಏನು ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಇದರಲ್ಲಿ ಸೆಷನ್ 17 ಇದು ಕೂಡ ಬಹಳ ಇಂಪಾರ್ಟೆಂಟ್ ಸೆಷನ್. ಇಲ್ಲಿ ನಾವು ಡೆಫಿನೇಷನ್ ಆಫ್ ಸ್ಯಾಲರಿ ಅಂಡ್ ಡಿಫ್ರೆಂಟ್ ಫಾರ್ಮ್ ಆಫ್ ಸ್ಯಾಲರಿ ಬಗ್ಗೆ ತಿಳ್ಕೋಬಹುದಾಗಿದೆ. ಲರ್ನಿಂಗ್ ಆಬ್ಜೆಕ್ಟಿವ್ to enable the students to understand the definition of salary under section 17 and different form of salary. Session outcome: enabling the students to understand definition of salary under section 17 and different form of salaries. ವಿದ್ಯಾರ್ಥಿ ಮಿತ್ರರೇ, ನಾನು ಹೇಳಿದ್ದೆ ಹೋದ್ರಲ್ಲಿ ಸೆಷನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮೊದಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಹೆಡ್ಸ್ಗಳು ಬರುತ್ತೆ. 5 ಇಂಪಾರ್ಟೆಂಟ್ ಹೆಡ್ಸ್ಗಳು ಬರುತ್ತೆ. ಅದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ. ಆ ಹೆಡ್ಡಿನಲ್ಲಿ ಬಂದಾಗ ಡಿಫ್ರೆಂಟ್ ಸೆಷನ್ಗಳು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಹೋದಿನ ಸೆಷನ್ ಅಲ್ಲಿ ನಾವು ಅದೇ ರೀತಿ ಮೊದಲ ಇಂಪಾರ್ಟೆಂಟ್ ಹೆಡ್ ಆದ ಸೆಷನ್ 15 ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಯಾವ ರೀತಿ ಟ್ಯಾಕ್ಸ್ ನ ಚಾರ್ಜ್ ಮಾಡ್ಬೋದು, ಅಂದ್ರೆ ಹೌ ದ ಇನ್ಕಮ್ ಟ್ಯಾಕ್ಸ್ ಕ್ಯಾನ್ ಬಿ ಚಾರ್ಜಬಲ್, ವಾಟ್ ಆರ್ ದ ಪ್ರಿಕ್ವಿಸಿಟ್ಸ್ ರೂಲ್ಸ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಸೆಷನ್ ಅಲ್ಲಿ ತಿಳ್ಕೊಂಡಿದ್ವಿ. ಈ ಸೆಕ್ಷನ್ ಅಲ್ಲಿ ನಾವು 17 ಅಲ್ಲಿ ಸ್ಯಾಲರಿ ಅಂದ್ರೆ ಏನು, ಹೌ ಅನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಡಿಫೈನ್ಸ್ ದಿ ಸ್ಯಾಲರಿ ಅಂಡ್ ಡಿಫ್ರೆಂಟ್ ಫಾರ್ಮ್ ಆಫ್ ಸ್ಯಾಲರೀಸ್. ಯಾವ ರೀತಿ ಸ್ಯಾಲರಿಗಳನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಕೂಡ ಬರುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ. ಅಕಾರ್ಡಿಂಗ್ ಟು ಸೆಷನ್ 17(1) ಅಂದ್ರೆ 17 section subclass 1 now, salary includes the following amounts received by an employee from his employing during the previous year. ನೀವು ಈ ಪ್ರೀವಿಯಸ್ ಇಯರ್, ಅಸೆಸಬಲ್ ಇಯರ್, ಅಸೆಸಿಂಗ್ ಇಯರ್ ಅನ್ನೋದೆಲ್ಲ ಆಗ್ಲೇ ತಿಳ್ಕೊಂಡಿದ್ದೀರ ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದು ಅಂತ. ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಪ್ರೀವಿಯಸ್ ಇಯರ್ ಅಂದ್ರೆ ವಿಚ್ ಈಸ್ ಟ್ಯಾಕ್ಸಬಲ್ ಇಯರ್, ಅಂದ್ರೆ ಯಾವ್ದೇ ಇಂಡಿವಿಜುವಲ್ ಏನು ದುಡ್ದಿರ್ತಾನೆ ಅಂದ್ರೆ ಅವನ ಪ್ರೀವಿಯಸ್ ಇಯರ್. ಈ ಕಟ್ಟೋದನ್ನ ನಾವು ಅಸೆಸಬಲ್ ಇಯರ್, ಅಸೆಸಿಂಗ್ ಇಯರ್ ಅಂತ ಕರಿತೀವಿ. ಅದು ನಿಮ್ಗಾಗ್ಲೇ ತಿಳಿದಿದೆ. ಇಲ್ಲಿ ಹೇಳ್ತಾ ಇದೆ ನೋಡಿ, ಸೆಕ್ಷನ್ 71 ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸೆಕ್ಷನ್ 17 ಸಬ್ ಕ್ಲಾಸ್ 1 ಕ್ಲಿಯರ್ಲಿ ಡಿಫೈನ್ಸ್ ದಿ ಸ್ಯಾಲರಿ. ಹೇಳುತ್ತೆ ಸ್ಯಾಲರಿ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಅಮೌಂಟ್ಸ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಫ್ರಮ್ ಹಿಸ್ ಎಂಪ್ಲಾಯರ್. ಅಂದ್ರೆ ಇಲ್ಲಿ ಇಬ್ರು ಪಾರ್ಟಿಗಳು ಇರ್ತಾರೆ. ಯಾರಂದ್ರೆ ಒಂದು ಎಂಪ್ಲಾಯಿ ಹೂ ರಿಸೀವ್ಸ್ ದಿ ಸ್ಯಾಲರಿ, ಎಂಪ್ಲಾಯರ್ ಹೂ ಗಿವ್ಸ್ ದಿ ಸ್ಯಾಲರಿ. ಬಹಳ ಸಿಂಪಲ್ ಆಗಿದೆ ಡೆಫಿನೇಷನ್. ಸೆಕ್ಷನ್ 71 ಏನ್ ಹೇಳುತ್ತೆ ಅಂದ್ರೆ, ಮತ್ತೆ ಹೇಳೋದಾದ್ರೆ ಇಲ್ಲಿ ಇಬ್ರು ಇರ್ತಾರೆ. ಒಬ್ಬ ಎಂಪ್ಲಾಯಿ ಇರ್ತಾನೆ, ಇನ್ನೊಬ್ಬ ಎಂಪ್ಲಾಯರ್ ಇರ್ತಾರೆ. ಎಂಪ್ಲಾಯಿ ಅಂದ್ರೆ ಹೂ ರಿಸೀವ್ಸ್ ದಿ ಸ್ಯಾಲರಿ, ಎಂಪ್ಲಾಯರ್ ಅಂದ್ರೆ ಹೂ ಗಿವ್ಸ್ ದಿ ಸ್ಯಾಲರಿ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್, ಅಂದ್ರೆ ವೆನ್ ದಿ ಇನ್ಕಮ್ ಟ್ಯಾಕ್ಸ್ ಈಸ್ ಗಿವನ್. ಯಾವ್ದು ಹೆಡ್ಸ್ಗಳು ಬರೋದು ಅಂತ ನಾವು ನೋಡ್ತಾ ಹೋದ್ರೆ, ಒಂದದು ವೇಜಸ್, ಇನ್ನೊಂದು ಎನಿ ಆನಿಟಿ ಆರ್ ಎನ್ ಎ ಪೆನ್ಷನ್. ಇದ್ರಲ್ಲಿ ಕೂಡ ಸಬ್ ಕ್ಲಾಸ್ ಆಗಿ ಕೇಳ್ತಾರೆ ನೋಡಿ, ಇಲ್ಲಿ ನೋಡ್ಬೋದಾಗಿಂಥದ್ದು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ದ ಹೈಯರ್ ಆಫ್ ಎನ್ ಎಂಪ್ಲಾಯಿ ಇಸ್ ಟ್ಯಾಕ್ಸಬಲ್ ಅಂಡರ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಹೇಳ್ತಾನೆ ಏನದು ಸಬ್ ಕ್ಲಾಸ್ ಅಂದ್ರೆ, ಯಾರು ಬೇರೆಯವರು ಪೆನ್ಷನ್ ತಗೊಂತಾರೆ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರು ಅಲ್ದೇನೆ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ತೋರಿಸಿ. ಅಂದ್ರೆ ನಾವು ಹೇಳಿದ್ದೆ 5 ಹೆಡ್ಗಳು ಬರುತ್ತೆ. ಕೊನೆ ಹೆಡ್ ಯಾವ್ದು ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.
ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಆದ್ರೆ ಆನಿಟಿ ಅವ್ರ ಪೆನ್ಷನ್ ಆಫ್ ಎನ್ ಇಂಡಿವಿಜುವಲ್ ಬಂದಾಗ ಅದನ್ನ ನಾವು ಫಸ್ಟ್ ಹೆಡ್ ಅಲ್ಲೇ ತೋರಿಸ್ಬೇಕು, ಅದೇ ಇನ್ಕಮ್ ಫ್ರಮ್ ಸ್ಯಾಲರಿಲೇ ತೋರಿಸ್ಬೇಕು. ಮೂರನೇದು ಯಾವ್ದಂದ್ರೆ ಎನಿ ಗ್ರಾಜ್ಯುಟಿ ರಿಸೀವ್ಡ್ ಬೈ ಎನ್ ಎಂಪ್ಲಾಯಿ ಫ್ರಮ್ ದಿ ಎಂಪ್ಲಾಯರ್, ಎನಿ ಫೀಸ್, ಕಮಿಷನ್, prerequisites or a profit in the lien of addition to the any salary or wages. ನೋಡಿ, ಒಂದು ವೇಜಸ್ ಅಂದ್ರೆ ಕೊಡೋದು, ಎನಿ ಪೆನ್ಷನ್ ಅಂದ್ರೆ ಅದು ಕೂಡ ಮುಂದಿನ ಇದು ಕರೆಕ್ಟ್ ಆಗಿರ್ಲಿ ಅಂದ್ರೆ ಪೆನ್ಷನ್ ನಮ್ಗೆಲ್ಲ ಯಾಕೆ ಕೊಡ್ತಾರೆ ಅಂತ ಗೊತ್ತಿದೆ. ಒಬ್ಬ ಎಂಪ್ಲಾಯಿ ರಿಟೈರ್ಡ್ ಆದ್ಮೇಲೆ ಅವನಿಗೆ ಬರುವಂತ ಸ್ಯಾಲರಿ, ಬರುವಂತ ಅಮೌಂಟ್ ನ ನಾವು ಸ್ಯಾಲರಿ ಅಂತ ಕನ್ಸಿಡರ್ ಮಾಡಲ್ಲ, ಅದನ್ನ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ದುಡ್ಡು ಬಂದೇ ಬರುತ್ತೆ, ಆದ್ರೆ ಅದನ್ನ ಸ್ಯಾಲರಿ ಅಂತ ನಾವು ಕನ್ಸಿಡರ್ ಮಾಡೋದು, ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಗ್ರಾಚ್ಯುಟಿ ಅಮೌಂಟ್ ಅಂದ್ರೆ ಅವ್ನು ಏನೋ ಒಂದು ಅಮೌಂಟ್ ಕಟ್ತಾ ಇರ್ತಾನೆ, ಅವನು ರಿಟೈರ್ಡ್ ಆಗೋ ಟೈಮಲ್ಲಿ ಇಲ್ಲ ಮಧ್ಯದಲ್ಲೂ ಕೂಡ ಇದನ್ನು ತಗೋಬಹುದು, ಅದನ್ನು ಕೂಡ ನಾವು ಗ್ರಾಚ್ಯುಟಿ ಅಂತ ಕರಿತೀವಿ. ಎನಿ ಫೀಸ್, ಕೆಲವು ಪ್ರೊಫೆಷನ್ಸ್ಗಳಲ್ಲಿ ಫೀಸ್ ಕೊಡುವಂತ ಕೊಡ್ತಾರೆ, ಸ್ಯಾಲ್ರಿ ಅಂತ ಕೊಡಲಿಲ್ಲ ಅಂದ್ರೆ ಫೀಸ್. ಈಗ ಲಾಯರಿಗೆ ನಾವು ಫೀಸ್ ಅಂತ ಕೊಡ್ತೀವಿ, ನಂಗೆ ಸ್ಯಾಲ್ರಿನೇ ಬರೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಡಾಕ್ಟ್ರಿಗೆ ಹೋದಾಗ ಫೀಸ್ ಕೊಡ್ತೀವಿ, ಅದನ್ನ ನಾವು ನನ್ನ ಸ್ಯಾಲ್ರಿ ಎಲ್ಲ ಇದು ನಾನು ಟ್ಯಾಕ್ಸಕ್ಕೆ ಹಾಕಲ್ಲ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಫೀಸ್ಗಳನ್ನು ಕೂಡ, ಕಮಿಷನ್, ಬ್ರೋಕರ್ಸ್ಗಳಿಗೆ ನಾವು ಸ್ಯಾಲ್ರಿ ಏನ್ ಬರುತ್ತೆ ಬ್ರೋಕರ್ಸ್ಗೆ, ಸ್ಟಾಕ್ ಬ್ರೋಕರ್ಸ್ಗಾಗಿರ್ಬೋದು, ಮನೆ ವ್ಯಾಪಾರ ಮಾಡೋದು ಸಿಂಪಲ್ ಆಗಿ ಮನೆ ತೋರಿಸುವಂತ ಒಬ್ಬ ಬ್ರೋಕರ್ ಅವ್ನ ಕಮಿಷನ್ ಬರುತ್ತೆ. ಅಂದ್ರೆ ಸ್ಯಾಲ್ರಿ ಅಂದ್ರೆ ಒಂದು ವೇಜಸ್ ಅಂತ ನಾವು ಬರೀ ವೇಜಸ್ಗಳನ್ನ ಸ್ಯಾಲ್ರಿ ಅಂತ ಹೇಳಕ್ಕಾಗಲ್ಲ. ಸ್ಯಾಲ್ರಿ ಅಂದ್ರೆ ಬ್ರಾಡ್ ಟರ್ಮ್. ಫೀಸ್ಗಳು ಅಡ್ವೊಕೇಟ್ಸ್ಗಾಗ್ಲಿ, ಡಾಕ್ಟರ್ಸ್ಗಾಗ್ಲಿ, ಇಂಜಿನಿಯರ್ಸ್ಗಾಗ್ಲಿ, ಆರ್ಕಿಟೆಕ್ಟರ್ಸ್ಗಾಗ್ಲಿ ಕೆಲವು ಫೀಸ್ಗಳು ಅಂತ ಬಂದಾಗ ಅದು ಕೂಡ ಸ್ಯಾಲ್ರಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಕಮಿಷನ್ ಕೂಡ ಸ್ಯಾಲ್ರಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಪ್ರಿಕ್ವಿಸಿಟ್ಸ್ ಆರ್ ಪ್ರಾಫಿಟ್ಸ್ ಇನ್ ದ ಲೀನ್ ಆಫ್ ಅಡಿಷನ್ ಟು ದಿ ಸ್ಯಾಲರೀಸ್ ಅಂದ್ರೆ ಆರ್ ವೇಜಸ್. ಏನು ಇದೇ ತರ ಬೇರೆ ತರ ಏನಾರು ಬಂತು ಅಂದ್ರೆ, ಪ್ರಿಕ್ವಿಸಿಟ್ಸ್ ಯಾವುದು ಬಂತು ಅಂದ್ರೂ ಕೂಡ ಅದನ್ನ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅಡ್ವಾನ್ಸಸ್. ಈಗ ಸರ್ಕಾರಿ ಉದ್ಯೋಗಕ್ಕೆ KCC ನೀನೋ ಪ್ರಕಾರ ಅವನು ದೀಪಾವಳಿಗೆ ಅಡ್ವಾನ್ಸ್ ಸ್ಯಾಲರಿನ ತಗೊಬಹುದು. ಯಾಕಂದ್ರೆ ಹೋದ ಸೆಷನ್ ಅಲ್ಲಿ ನಾವ್ ಹೇಳಿದ್ವಿ ಚಾರ್ಜಬಲ್ ಅಂದ್ರೆ ಯಾವಾಗ ಚಾರ್ಜ್ ಮಾಡಬೇಕು, ಅವಾಗ ಡ್ಯೂ ಡೇಟ್ ಅಂದ್ರೆ ಆ ಡೇಟ್ ಅವನು ಅವನಿಗೆ ಬರುವಂತ ಅಡ್ವಾನ್ಸ್ ಆಗಿ ತಗೊಳ್ಳೋಂಥದ್ದೊಂದು ಸರ್ಕಾರ ನಿಯಮ ಮಾಡಿಕೊಟ್ಟಿದೆ. ಅಂದ್ರೆ ಅವನಿಗೆ ಮುಂದಿನ 4 ತಿಂಗಳಲ್ಲಿ ಬರುವಂತದ್ದು ಈ ತಿಂಗಳೇ ತಗೊಬಹುದು, ಯಾಕೆ ಅವನಿಗೆ ದುಡ್ಡು ಅವಶ್ಯಕತೆ ಇದ್ದಾಗ. ಅದು ಕೂಡ ಸ್ಯಾಲರಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಾನು ಈ ತಿಂಗಳಲ್ಲಿ ತಗೊಂಡಿಲ್ಲ ನನ್ನ ಸ್ಯಾಲರಿ, ನಾನು ಯಾವಾಗ ತಗೊಂಡಿಲ್ಲ ನನ್ನ ಸ್ಯಾಲರಿ ಅಂತ ಹಾಕಕ್ ಆಗಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಅಂದ್ರೆ ಎನಿ ಅಡ್ವಾನ್ಸಸ್ ನ ಕೂಡ ನಾವು ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಎನಿ ಪೇಮೆಂಟ್ ರಿಸೀವ್ಡ್ ಬೈ ಎನ್ ಎಂಪ್ಲಾಯಿ ಇನ್ ರೆಸ್ಪೆಕ್ಟ್ ಆಫ್ ಎನಿ ಪೀರಿಯಡ್ ಆಫ್ ಲೀವ್ ನಾಟ್ ಅವೈಲ್ ಬೈ ಹಿಮ್. ಏನಿದು ಲೀವ್ ಎನ್ಹಾನ್ಸ್ಮೆಂಟ್ ಅನ್ನೋದೇ, ಲೀವ್ ಎನ್ಹಾನ್ಸ್ಮೆಂಟ್ ಆರ್ ಸ್ಯಾಲರಿ ಇನ್ ಲಿeu ಆಫ್ ಇಲ್. ಒಬ್ಬ ಸರ್ಕಾರಿ ಉದ್ಯೋಗಿಗೆ ಕೆಲವು ಪೇಯಬಲ್ ಲೀವ್ ಕೊಟ್ಟಿರ್ತಾರೆ. ಅಂದ್ರೆ ಅವನು ಆ ಲೀವ್ ಹಾಕೊಳ್ಳಿಲ್ಲ ಅಂದ್ರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಬಹುದು. ಈ ಕ್ಯಾನ್ ರಿಸೀವ್ ಎನ್ ಅಮೌಂಟ್ ವಿತ್ ಎನ್ ಲೀವ್ ಹಿ ಹ್ಯಾಸ್ ನಾಟ್ ಟೇಕನ್. ಅದು ಕೂಡ ನಾವು ಸ್ಯಾಲರಿಲಿ ಹಾಕ್ಬೇಕಾಗತ್ತೆ, ಸ್ಯಾಲರಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. Any accretion to the balance at the credit of employee participating in a recognizing provident fund to the extent to which it is chargeable to tax under Rule 6 of Part A of 4th Schedule, and any aggregate of all sums are compared in the transferred balance as referred in the subclass 2 and Rule 1 of a Part A of 4th Schedule of an employee participating in a recognized provident fund to the extent to which it is chargeable to tax under sub rule 4, there is taxable portion is transferred from the unrecognized provident fund. ಈ ಪ್ರಾವಿಡೆಂಟ್ ಫಂಡ್ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್. ಈಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ, ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರೋರಿಗೆ ಪೆನ್ಷನ್ ಅನ್ನೋದು ಬರುತ್ತೆ. ಈ ಪ್ರಾವಿಡೆಂಟ್ ಫಂಡ್ ಅನ್ನು ನಿಮ್ಗೆ ಆಗಲೇ ತಿಳ್ಕೊಂಡಿದ್ದೀರಾ. ಏನಂದ್ರೆ ಆರ್ಗನೈಸ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಇಲ್ಲಾಂದ್ರೆ ಖಾಸಗಿ ಕಾರಣದಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಪೆನ್ಷನ್ ಅಂತ ಕೊಡಲ್ಲ, ಅದು ಪ್ರಾವಿಡೆಂಟ್ ಅಂತ ಫಂಡ್ ಅಂತ ಕೊಡ್ತಾರೆ. ಅದನ್ನು ಕೂಡ ನಾವು ಸ್ಯಾಲರಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೆಲವು ಸಬ್ ಕ್ಲಾಸ್ಗಳಿದೆ, ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ಎನಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಅದರ್ ಎಂಪ್ಲಾಯಿ ಇನ್ ದ ಪ್ರೀವಿಯಸ್ ಇಯರ್ to then account of employee under the pension scheme is referred to the section 80 CTD. ಇದು ಕೂಡ ಪೆನ್ಷನ್ ಹೇಳಿದ್ರೆ ಒಬ್ಬ ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಅಥವಾ
ಆರ್ಗನೈಸೇಷನ್ ಗೌರ್ಮೆಂಟ್ ಅಟಾನಮಸ್ ಬಾಡಿಗಳಲ್ಲಿ ಕೂಡ ಬರುತ್ತೆ. ಅದು ಕೂಡ ಪೆನ್ಷನಿಗೆ ಕಟ್ಟೋದಾದ್ರೆ ಅದು ಕೂಡ 80CDD ಸ್ಯಾಲ್ರಿ ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟು. ಏನಂದ್ರೆ ನಾವು ಈ ಸೆಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಕಲ್ತ್ವಿ ಅಂದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸ್ಯಾಲರಿ ಅಂಡರ್ ಸೆಷನ್ 17. ಡೆಫಿನೈನ್ ಮಾಡೋದು, ನಾವೇನಾದ್ರು ಒಂದು ಟ್ಯಾಕ್ಸ್ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಅದೇ ಡೆಫಿನೇಷನ್ ಆಫ್ ಸ್ಯಾಲರಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಹಸ್ ಗಿವನ್ ಇನ್ ದಿ ಸೆಕ್ಷನ್ 17. ಅಂಡ್ ವಾಟ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಅಂದ್ರೆ ಯಾವ್ದನ್ನ ನಾವು ಸ್ಯಾಲರಿ ಅಂತ ಕನ್ಸಿಡರ್ ಮಾಡೋದು, ಪ್ರಾವಿಡೆಂಟ್ ಆಗಿನ ಸ್ಯಾಲರಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ, ಪೆನ್ಷನ್ ಫಂಡ್ಸ್ ನ ಸ್ಯಾಲರಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ, ವೇಜಸ್ ನ ಸ್ಯಾಲರಿ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕೆಲವನ್ನ ನಾವು ಯಾವ ಸೋರ್ಸಸ್ ನ ಅಂದ್ರೆ ಯಾವ ಇನ್ಕಮ್ ನ ಸ್ಯಾಲರಿ ಅಂತ ತೋರಿಸ್ಬೇಕು, ಕೆಲವು ಇನ್ಕಮ್ ನ ಸ್ಯಾಲರಿ ಬಿಟ್ಟು ಬೇರೆ ಸೋರ್ಸಸ್ ಅಲ್ಲಿ ತೋರಿಸ್ಬೇಕು. ಅಂದ್ರೆ ಕೆಲವಲ್ಲಿ ಬ್ರಾಕೆಟ್ ಅಲ್ಲಿ ಹೇಳಿದ್ರು ಅದರ್ ಸೋರ್ಸ್ ಆಫ್ ಇನ್ಕಮ್ ನ ಯಾರು ಅಂತ ತಗೊಬೇಕಾಗತ್ತೆ ಅಂತ. ಅದನ್ನೆಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟು. ಏನಕ್ಕೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿನ ಮಾಡ್ಬೇಕಂದ್ರೆ. ಈ ಸೆಷನ್ ಅಲ್ಲಿ ವಿ ಹ್ಯಾವ್ ಕಮ್ ಟು ದ ಥಿಯರಿಟಿಕಲ್ ಪಾರ್ಟ್ ಅಂದ್ರೆ ಸ್ಯಾಲರಿ ಯಾವ ತರ ಬರ್ತಾರೆ. ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ರೂಲ್ಸ್ ಬಗ್ಗೆ ಎಲ್ಲ 17 ರೂಲ್ಸ್ ಏನ್ ಹೇಳುತ್ತೆ, ಹೌ ಟು ಅಪ್ಲೈ ದೀಸ್ ರೂಲ್ಸ್ ಪ್ರಾಕ್ಟಿಕಲ್ ಏನದ ಮುಂದೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾವು ತಿಳಿತಾ ಹೋಗ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.